ಮನಾಲಿ. ನಾವು ಇವತ್ತು ಮನಾಲಿಯಲ್ಲಿದ್ದೀವಿ. ಬೈಕ್ ಪ್ರೈಸ್ ಎಷ್ಟು? ಆ್ಯಂಡ್ ಮೈ ಬೂ ಡೇಂಜರ್. ರೋಡ್ ಮಾಡಿದ ಅವನೇ ರೋಡ್ ಮೇಲೆ ಬರೆಯಕ್ಕಾಗಿಲ್ಲ ಅಂತ ಬೆಟ್ಟದ ಮೇಲೆ ಕುದುರೆ ಮೇಲೆ ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾವು ಇವತ್ತು ಇದ್ದೀವಿ ಮನಾಲಿ. ನಾವು ಇವತ್ತು ಮನಾಲಿಯಲ್ಲಿದ್ದೀವಿ ಆ್ಯಂಡ್ ನಾವು ಈಗ ಮಣಿಕರಣ್ ಹೋಗ್ತಿದ್ದೀವಿ. ನಾವು ಬೈಕ್ನ ರೆಂಟ್ ಮಾಡಿದ್ದೀವಿ. ಸೊ ದಿಸ್ ಈಸ್ ದ ಬೈಕ್ ವಿ ಆರ್ ರೆಂಟೆಡ್. ಅಪ್ಪಿ ಸೇ ಹಾಯ್. ಬೈಕ್ ಪ್ರೈಸ್ ಎಷ್ಟು? ಬೈಕ್ ರೆಂಟಲ್ಗೆ ಒಂದು ದಿನಕ್ಕೆ ಇದು 1200 ಇದ್ದು. ಓಕೆ, ರಿಜಿಸ್ಟ್ರೇಷನ್ ಮಾಡಿ 1000ಗೆ ಬಂದಿದ್ದಾರೆ. ಎಲ್ಲ ಸ್ಕೂಟಿ ಎಲ್ಲ 700 ಒಂದು ದಿನಕ್ಕೆ ಸಿಗುತ್ತೆ. ಸೆಕ್ಯೂರಿಟಿ ಡೆಪಾಸಿಟ್ ಬಂದ್ಬಿಟ್ಟು 1000 ಮಾಡಬೇಕಾಗುತ್ತೆ. ಆಧಾರ್ ಕಾರ್ಡ್ ಬೇಕು ಮತ್ತೆ ಒಂದು DL ಬೇಕು. ಪೆಟ್ರೋಲ್ ಇಟ್ಟಿರ್ತಾರೆ, ಒಂದು 2-3 ಲೀಟರ್ ಇರ್ತಾರೆ. ನಾವು ಮತ್ತೆ ಹಾಕ್ಸ್ಕೊಂಡು ಎಷ್ಟಿರುತ್ತೆ ಪೆಟ್ರೋಲು ಅಷ್ಟೇ ಇದೆ ಅಂತ ಅವ್ರು ಚೆಕ್ ಮಾಡಿ ಗಾಡಿ ರಿಟರ್ನ್ ಮಾಡೋಕೆ ಒಂದು ದಿನ ಕೊಡ್ತಾರೆ. ನಾವು ಇವಾಗ ಎಷ್ಟು ಗಂಟೆಗೆ ತೊಗೊಂಡು ಹೋಗ್ತೀವಿ ಅಷ್ಟು ಗಂಟೆಗೆ ಒಟ್ಟು ಡೇ ಟೈಮ್ ನೈಟೆಲ್ಲ ಇಟ್ಕೊಳ್ಳೋಂಗಿಲ್ಲ. 2 ಡೇಸ್ ಏನಾದರೂ ರೆಂಟ್ ತೊಗೊಂಡ್ರೆ ನೀವು ನೆಕ್ಸ್ಟ್ ಹೋಗ್ಬೋದು. ಓಕೆ, ಇವಾಗ ನಾವು ಹೋಗೋಣ ಎಲ್ಲಿಗೆ? ಮಣಿಕರಣ್. ಕುಲು ಫಸ್ಟ್ ಬರುತ್ತೆ, ಕುಲು ಆಮೇಲೆ ಕಸೂಲ್, ನೆಕ್ಸ್ಟ್ ಮಣಿಕರಣ್. ಮನಾಲಿ ಬೈಕಲ್ಲಿ ಹೋಗ್ಬೇಕಂತ ಆಸೆ ಇತ್ತು ನೋಡಪ್ಪ. ಸೊ ನಾವು ಮನಾಲಿಯಿಂದ ಮಣಿಕರಣ್ಗೆ ಬೈಕಲ್ಲಿ ಹೋಗ್ಬೇಕಂತ ಡಿಸೈಡ್ ಮಾಡಿ ಸೊ ಬೆಳಗ್ಗೆನೇ ನಾವು ಬಿಟ್ವಿ. ಮನಾಲಿಯಿಂದ ಮಣಿಕರಣ್ ಬಂದುಬಿಟ್ಟು 80 ಕಿಲೋಮೀಟರ್ಸ್, 2 ಅವರ್ಸ್ ಜರ್ನಿ, 40 ಮಿನಿಟ್ಸು. ಸೊ ಬೆಳಗ್ಗೆ ತುಂಬ ಚಳಿ ಅಂದರೆ ತುಂಬ ಇತ್ತು. 4 ಡಿಗ್ರಿ ಸೆಲ್ಸಿಯಸ್ ಇತ್ತು. ಸೊ ಹಂಗೆ ನಾವು ಎಲ್ಲ ಗ್ಲೌಸ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಹೋಗ್ಬಿಟ್ವಿ. ಆಮೇಲೆ ಇಲ್ಲಿಂದ ಕುಲುವಿಂದ ಬಂದ್ಬಿಟ್ಟು ಮಣಿಕರಣ್ 40 ಕಿಲೋಮೀಟ್ರ್ ಆಗುತ್ತೆ. ಸೊ ಬೆಳಗ್ಗೆನೇ ತುಂಬ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಸೊ ಹಾಟ್ ಏರ್ ಬಲೂನು ಅದೆಲ್ಲ ಸ್ಟಾರ್ಟ್ ಆಗಿತ್ತು. ಸೊ ಇದಲ್ಲದೆ ಮತ್ತು ಇನ್ನಿತರ ಆ್ಯಕ್ಟಿವಿಟೀಸ್ಗಳು ಸಹ ತುಂಬ ಇದ್ದಾವೆ. ಸೊ ತುಂಬ ಜನ ಮನಾಲಿಗೆ ಬರೋದೇ ಸ್ನೋ ಮತ್ತು ಬರ್ಫು ಆಮೇಲೆ ಈ ಥರ ಆ್ಯಕ್ಟಿವಿಟೀಸ್ಗಳು ಮಾಡೋಣ ಅಂತ. ನಾವು ಯಾವುದು ಮಾಡಲಿಲ್ಲ, ಯಾಕಂದರೆ ಬೈಕಲ್ಲಿ ಹೋಗ್ತಾಯಿದ್ದೀವಿ ಅನ್ನೋಕ್ಕೋಸ್ಕರ ನಾವು ಮಾಡಿಲ್ಲ, ಟಯರ್ಡ್ ಆಗುತ್ತೆ ಅಂತ. ಸೊ ಮಾರನೇ ದಿವಸ ಮಾಡಿದ್ರೈತೆ ಅಂತ ಸುಮ್ಮನಿದ್ವಿ. ಸೊ ಎಲ್ಲ ಸೈಡ್ಗೆ ಕೌಂಟ್ರುಗಳು ಇಟ್ಟಿರ್ತಾರೆ, ಎಲ್ಲ ಬನ್ನಿ ಅಂತ ಅವರೇ ಹೋಗ್ತಾ ಇರಬೇಕಾದ್ರೆ ಕರೀತಾರೆ, ನೀವೇ ನೋಡ್ಕೊಂಡು ಹೋಗೋದೇ ಬೇಡ. ಸೊ ರೋಡ್ ಸೈಡ್ಗೆಲ್ಲ ಕೌಂಟ್ರ್ ಹಾಕಿರ್ತಾರೆ. ಹಾಟ್ ಏರ್ ಬಲೂನ್ಗೆ ಸಪ್ರೇಟು, ಪ್ಯಾರಾಗ್ಲೈಡಿಂಗ್ಗೆ ಸಪ್ರೇಟ್ ಇದ್ದಾರೆ, ಆಮೇಲೆ ಜಿಪ್ ಲೈನು, ಎಲ್ಲ ಕಡೆಯೂ ಆ್ಯಕ್ಟಿವಿಟೀಸ್ಗಳು ಸಹ ಸಿಗುತ್ತೆ. ಸೊ ಮಣಿಕರಣ್ ಹೋಗೋ ರೂಟಲ್ಲಿ ವಾವ್, such a beautiful bridge. ನದಿ ಅದೇನು ಎಲೆಕ್ಟ್ರಿಕ್ ಇದು ಮೊಬೈಲ್ ನೆಟ್ವರ್ಕ್ ನೆಟ್ವರ್ಕ್ ಮೊಬೈಲ್ ನೆಟ್ವರ್ಕ್ ಬೆಟ್ಟದ ಮೇಲೆ ಹಾಕಿದಾರಲ್ಲ ನೆಟ್ವರ್ಕ್. ಎಲ್ಲಿ ಇದೆ ಮೌಂಟ್ ಎವರೆಸ್ಟ್ ಅದ ಅಲ್ಲ? ನಾವು ಇದು ಫುಲ್ ಡೆವಲಪ್ ಆಗಿಲ್ಲಲ್ಲ. ಸೊ ಇಲ್ಲಿಂದ ನಿಮಗೆ ರೋಡು ಚೆನ್ನಾಗಿದೆ, ಅಂದರೆ ಮನಾಲಿಯಿಂದ ಕುಲುವರೆಗೂ ಚೆನ್ನಾಗಿದೆ. ಇವಾಗೇನು ಎಂಟರ್ ಆಗ್ತೀವಲ್ಲ, ಲೆಫ್ಟ್ ಎತ್ಕೊಂಡ್ರೆ ಇವಾಗ ನಾವು ಹೋಗ್ತೀವಿ ಮಣಿಕರಣ್. ಸೊ ಇಲ್ಲಿಂದ ಕರೆಕ್ಟ್ ಎಕ್ಸಾಕ್ಟ್ 30 ಕಿಲೋಮೀಟರ್ಸ್ ಇದೆ. ಸೊ ಇಲ್ಲಿಂದ ಮುಂದೆ ರೋಡ್ ಹೇಗಿದೆ ಅಂತ ನೋಡ್ತೀರ ನೋಡಿ. ಇಲ್ಲೆಲ್ಲ ಯಾವ ಬರ ಬೀಳ್ತದ? ಮಣಿಕರಣ್, ಥ್ಯಾಂಕ್ ಯು. ಹಾ, ಇಲ್ಲಿ ರೋಡ್ ಹೋಗ್ತದೆ. ನಡಿ. कितना किलोमीटर? ಥ್ಯಾಂಕ್ ಯು. 35. ಇದೆ ಪರಡು ಬಿದ್ದ ಗುಡ್ಡ, ಹಸಿರಾಗಿರೋ ಗುಡ್ಡ. ಇಲ್ಲೆಲ್ಲ ಫಾರ್ಮಿಂಗ್ ಮಾಡಕ್ ಹೊಲಗಳದಾವ.
ಮಾಡತೀನಿ ನೋಡಿ ಈ ರೋಡ್ ನೋಡಿ ಎಷ್ಟು danger ಮಾಡತೀನಿ. ಹಾಂ ನೋಡಿ ಇಲ್ಲಿ ಬೆಟ್ಟದ ಕಿರಿದಾದ ಬೆಟ್ಟ. ಅಜಯ್ ರಾಯ್ ಅಜಯ್ ರಾಯ್ ಅವನೇ ಕಟ್ಟಿದ್ದು ರೋಡ್ ಮಾಡಿದ ಅವನೇ. ರೋಡ್ ಮೇಲೆ ಬರೆಯಕ್ಕಾಗಿಲ್ಲ ಅಂತ ಬೆಟ್ಟದ ಮೇಲೆ ಬರೆದ. ಅವಾರ್ಡ್ ಯಾರು ಕೊಟ್ಟಿಲ್ಲ ಅಂತ ಅವನೇ ಕೊಡ್ಸೋಣ. ಅದು ನಾವು ಮಾರ್ನಿಂಗ್ ಬರೋ ಈ ಕಡೆ ಬಂದಿದೆ ಅನಿಸ್ತದ. ಆಪಿ ಅದು ಬೇರೆನೋ ಹಾಂ ಡೆಲ್ಲಿ ರೂಟ್ ಅದು. ಮನಾಲಿ 34 ಕಿಲೋಮೀಟರ್. ಮನಾಲಿ ಅಲ್ಲ, ಮಣಿಕರಣ್ ಇನ್ನು 34 ಕಿಲೋಮೀಟರ್ಸ್. ಕೆಲಸ ಮಾಡ್ತವ್ರೆ. ಸೊ ಇಲ್ಲಿ ಲೆಫ್ಟ್ ಸೈಡಿಗೆ ನೋಡಿ ಯಾವುದೋ ಗ್ರಿಲ್ ಹಾಕಿಲ್ಲ, ಏನೂ ಹಾಕಿಲ್ಲ. ಮತ್ತು ಸ್ವಲ್ಪ ಒಂದೊಂದು ಕಡೆ ಹಾಕಿದ್ದಾರೆ, ಒಂದೊಂದು ಕಡೆ ಮತ್ತೆ ಬಿದ್ದಿದೆ. ಸೊ ಇಲ್ಲಿ ಪಕ್ಕದಲ್ಲಿ ಹರಿಯುತ್ತಿರೋ ನದಿ ಬಂದ್ಬಿಟ್ಟು ಪಾರ್ವತಿ ನದಿ. ಸೊ ಇದು BS ಮತ್ತು ಪಾರ್ವತಿ ನದಿ ಒಂದು ಸಂಗಮ ಸ್ಥಳ ಆಗಿರುತ್ತೆ. ಸೊ ಇದು ಪೂರ್ವ ದಿಕ್ಕಲ್ಲಿ ಕಡಿದಾದ ಒಂದು ಪರ್ವತ ಶ್ರೇಣಿಯಲ್ಲಿ ನದಿ ಹರಿಯುತ್ತೆ. ಸೊ ಇದು ಮಣಿಕರಣ್ ಹೋಗೋ ರೂಟಲ್ಲಿ ನಿಮಗೆ ಸಿಗುತ್ತೆ. BS ನದಿಗೆ ಸಂಗಮವಾಗಿರುತ್ತೆ ಈ ನದಿ. ಒಂದು ಪಾರ್ವತಿಯ ಶಿವನ ಪತ್ನಿ ಪಾರ್ವತಿಯ ದೇವತೆಯ ಹೆಸರಿನಿಂದ ಕರೆಯುತ್ತಾರೆ. ಮತ್ತು ಇಲ್ಲಿ ರೂಲ್ಸ್ ಸಹ ಚೆನ್ನಾಗಿ ಫಾಲೋ ಮಾಡ್ತಾರೆ. ಒಂದು ಕಡೆ ಹೋಗ್ತಿದ್ರೆ ಇನ್ನೊಂದು ಗಾಡಿ ಅವ್ರು ಪಾಸ್ ಆಗೋರು ಅಲ್ಲೇ ವೇಟ್ ಮಾಡ್ತಾರೆ, ಓವರ್ಟೇಕ್ ಮಾಡಲ್ಲ ಈ ರೋಡಲ್ಲಿ. ಸೊ ಅದೊಂದು ನಾವು ನೀಟಾಗಿ ಅಬ್ಸರ್ವ್ ಮಾಡಿದ್ವಿ ಅಲ್ಲಿ. ಸೊ 2 ವೀಲರ್ ಮಾತ್ರ ಓವರ್ಟೇಕ್ ಮಾಡ್ತಾರೆ, ಬಟ್ 4 ವೀಲರ್ ಎಲ್ಲ ಕರೆಕ್ಟಾಗಿ 1 by 1 ಹೋಗ್ತಾರೆ. ಯಾಕಂದರೆ ರೋಡ್ ಸೈಡು ಲೆಫ್ಟ್ ಸೈಡಿಗೆಲ್ಲ ಗ್ರಿಲ್ ಹಾಕಿಲ್ಲ. ಸೊ ಭಾರಿ ಡೇಂಜರ್ ಇದೆ ರೋಡ್ ಮಾತ್ರ. ಕೆಳಗಡೆ ಏನಾದರೂ ಹೋದರೆ ಮತ್ತೆ ವಾಪಸ್ ಬರೋದೇ ಇಲ್ಲ. ಸೊ ಇದು ಮಣಿಕರಣ ಒಂದು ಹಿಮಾಚಲ ಪ್ರದೇಶದ ಒಂದು ಕುಲು ಜಿಲ್ಲೆಯಲ್ಲಿ ಬರುವ ಒಂದು ಧಾರ್ಮಿಕ ಕ್ಷೇತ್ರ ಆಗಿದೆ. ಹಿಂದೂ ಮತ್ತು ಸಿಖ್ ಯಾತ್ರಾ ಸ್ಥಳವಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಇದು ಏನು ಫೇಮಸ್ ಆಗಿದೆಯಪ್ಪ ಅಂದರೆ ಒಂದು ನೈಸರ್ಗಿಕ ಬಿಸಿ ನೀರಿನ ಬುಗ್ಗೆಗಳಿಗೆ ಇದು ಒಂದು ಮಣಿಕರಣ್ ಸಾಹಿಬ್ ಗುರುದ್ವಾರ ಮತ್ತು ಶಿವ ಮತ್ತು ರಾಮ ದೇವಾಲಯದ ಒಂದು ಹೆಸರು ಪ್ರಸಿದ್ಧಿಯಾಗಿದೆ ಈ ಒಂದು ಮಣಿಕರಣ್ ಪ್ರದೇಶ. ಡೇಂಜರ್ ಮತ್ತೇನದ ಕಡೆ ನೋಡಿಯಪ್ಪ ನೀ ಕಡೆ ನೋಡಿ ಅಂತ ನೋಡಿ ಅಂತ ದ್ವಾರ ಸಾಯಿ ಮಣಿಕರಣ್ಗೆ ಬಂದು ರೀಚ್ ಆಗಿದ್ದೀವಿ. ಇದು ಮನಾಲಿಯಿಂದ 87 ಕಿಲೋಮೀಟರ್ ಅಷ್ಟು ದೂರ. ಹಾಗೂ ಇದು ಫೇಮಸ್ ಆಗಿರೋದು ಬಿಸಿ ನೀರಿನ ಬುಗ್ಗೆಗಳಿಗಾಗಿ. ಗುರುದ್ವಾರ ಸಾಯಿಬಾಬಾ ಮತ್ತು ಅದು ಹೆಂಗದ ಹೆಂಗದ ಪುರಾಣದ ಪ್ರಕಾರ ಒಮ್ಮೆ ಪಾರ್ವತಿ ದೇವಿಯು ಜಲಕ್ರೀಡೆ ಆಡುವ ಸಂದರ್ಭದಲ್ಲಿ ದೇವಿಯ ಕಿವಿಯೋಲೆ ನೀರಿನಲ್ಲಿ ಬೀಳುತ್ತದೆ. ನಂತರ ಶಿವನು ತನ್ನ ಗಣಗಳಿಗೆ ಆಜ್ಞಾಪಿಸುತ್ತಾನೆ. ಆವಾಗ ಯಾವ ಗಣಗಳಿಗೂ ಸಹ ಆ ಮುತ್ತು ಓಲೆ ಸಿಗುವುದಿಲ್ಲ. ನಂತರ ಶಿವನು ಕೋಪಗೊಂಡು ತಾಂಡವನಾಡುತ್ತಾನೆ. ಸೊ ಆಗ ಶಿವನ ಕೋಪ ತಣ್ಣಗೆ ಮಾಡಲು ಎಲ್ಲ ದೇವತೆಗಳು ಶೇಷನಾಗನ ಮೊರೆ ಹೋಗುತ್ತಾರೆ. ಸೊ ಆಗ ಶೇಷನಾಗರ ರೂಪತಾಳದಿಂದ ಕುದಿಯೋ ನೀರನ್ನು ಚಿಮ್ಮಿಸುತ್ತಾರೆ. ಸೊ ಆ ನೀರು ಏನು ಚಿಮ್ಮಿಸುತ್ತಾರಲ್ಲ ಆ ನೀರಿನಿಂದ ಅವಾಗ ಪಾರ್ವತಿಯ ಕಿವಿ ಒಲೆ ಸಿಗುತ್ತೆ. ಸೊ ಇದು ಪುರಾಣದ ಒಂದು ಕಥೆಯಾಗಿರುತ್ತದೆ. ಸೊ ಇಲ್ಲಿ ಬಿಸಿ ನೀರಿನ ಬುಗ್ಗೆಗಳು ಅದರಿಂದ ಶೇಷನಗರ ಕೋಪದಿಂದ ಇದು ಉಂಟುಕೊಂಡಿರೋ ಒಂದು ನೀರಾಗಿರುತ್ತೆ. ಸೊ ಇಲ್ಲಿ ಹೊರಗಡೆ ಪಾರ್ವತಿ ನದಿ ಹರಿಯುತ್ತೆ. ಆ ಪಾರ್ವತಿ ನದಿ ತಣ್ಣಗೆ ಇರುತ್ತೆ. ಸೊ ಸುತ್ತಮುತ್ತಲ ಎಲ್ಲ ಈ ಪ್ರದೇಶ ಸುತ್ತಮುತ್ತ ಎಲ್ಲ
ತಣ್ಣಗೆ ವಾತಾವರಣ, ಹಿಮಾಚಲ ಪ್ರದೇಶ ಹಿಮಾನೇ ಇರುತ್ತೆ. ಸೊ ಈ ಒಂದು ಸ್ಥಳದಲ್ಲಿ ಮಾತ್ರ ನಿಮಗೆ ಬಿಸಿ ನೀರಿನ ಬುಗ್ಗೆಗಳು ಸಿಗುತ್ತವೆ. ಅಂದರೆ ಒಂದು ಅದ್ಭುತ ಅಂತಲೇ ಸಹ ಹೇಳ್ಬೋದು, ವಿಸ್ಮಯ ಅಂತಲೇ ಹೇಳ್ಬೋದು. ಸೊ ಮುಂದೆ ಶಿವಂದು ಒಂದು ಸ್ಟ್ಯಾಚು ಇದೆ, ಅದ್ರ ಮುಂದೆನೇ ಈ ಒಂದು ಕೊಳ ಇದೆ. ಈ ಕೊಳದಲ್ಲಿ ಅದರಲ್ಲಿ ನೀರು ತೊಗೊಂಡು ಅದರಿಂದ ಅನ್ನ ಮಾಡ್ತಾರೆ, ಅಡುಗೆ ಮಾಡ್ತಾರೆ. ಸೊ ಅಲ್ಲಿಂದ ಬರೋ ಭಕ್ತಾದಿಗಳಿಗೆ ಊಟವನ್ನು ಬಡಿಸ್ತಾರೆ. चल ही नहीं पाएंगे। एक ही दिन में हमारा तो खत्म हो गया है। हमारे यहाँ बहुत गर्मी रहती है, तो ಮಣಿಕರಣಿಂದ ರಿಟರ್ನ್ ಬಂದಿದ್ದೀವಿ. ಇನ್ನು ಮನಾಲಿ 20 ಕಿಲೋಮೀಟರ್ಸ್. ತುಂಬ ಅಂದರೆ ತುಂಬ ಜಾಸ್ತಿ ಚಳಿ, ರೋಡ್ ಕೂಡ ತುಂಬ ಕೆಟ್ಟದಾಗಿತ್ತು ಮಣಿಕರ್ಣಲ್ಲಿ. ಈಗ ಇಲ್ಲಿ ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.